ಕಿರಗೂರಿನ ಗಯ್ಯಾಳಿಗಳು ಅಧ್ಯಾಯ 7. ಏನು ಶಂಕರಣ್ಣ, ಮತ್ಯಾವುದಾದ್ರೂ ಬೋರ್ಡು ಗೀಡು ಅಂತ ತಂದಿದೀಯಾ ಎಂದು ಮರ ಕುಯ್ಯುತ್ತಾ ಮಾರ ಕೇಳಿದ ಪ್ರಶ್ನೆಗೆ ಇಡೀ ಘಟನೆಯ ಹಿನ್ನೆಲೆ ಇತ್ತು. ಶಂಕರಪ್ಪನಿಗೆ ಮಾರನ ಚುಡಾಯಿಸುವ ಮಾತು ಕೇಳಿ ಒಳಗೊಳಗೆ ನಕಾಶಿಕಾ ಅಂತ ಕೋಪ ಬಂದರೂ ಮೇಲೆ ಅದನ್ನು ತೋರಿಸಿಕೊಳ್ಳದೆ ಅವನ ಪ್ರಶ್ನೆಯನ್ನು ಸಂಪೂರ್ಣ ನಿರ್ಲಕ್ಷಿಸಿ ಅವರು ಕೊಯ್ಯುತ್ತಿದ್ದ ಹೆಬ್ಬಲಸಿನ ಮರ ಯಾರದು ಏನು ಎಂದು ಕೇಳುತ್ತಾ ಮೇಲೆ ಹತ್ತಿ ಕುಳಿತು ಬೀಡಿ ಸೇದತೊಡಗಿದ. ಇದೇನಯ್ಯ, ಬೆಳ್ದಿಂಗ್ಳಲ್ಲಿ ಬೀಳಿಸಿ ಮರ ಕುಯ್ತಿದ್ದೀರಲ್ಲ, ಕುಯ್ಯೋ ಮರ ಯಾವಾಗಲೂ ಗದ್ದಿಂಗ್ಳಲ್ಲೇ ಕುಯ್ಬೇಕಂತೆ, ಗೊತ್ತಿಲ್ವಾ ಎಂದು ಶಂಕರಪ್ಪ ಮರ ಕಡಿಯೋದಿಕ್ಕೆ ಪಂಚಾಂಗ ನೋಡ್ತಾರೋನೋ, ಈಗಿನ ಕಾಲದಲ್ಲಿ ಜಾತಕ ನೋಡದೆ ಮದುವೆನೇ ಮಾಡ್ತಾರೆ, ಮಾರ ಗರಗಸ ಎಳೆಯುತ್ತಾ ಹೇಳಿದ. ಶಂಕರಪ್ಪನ ಪ್ರಕಾರ ಗದ್ದಿಂಗ್ಳಲ್ಲಿ ಮರದ ಮೇಲಿನ ಪಿಶಾಚಿಗಳು ಸಂಚಾರ ಹೋಗಿರ್ತವಂತೆ. ಬೆಳ್ದಿಂಗ್ಳಲ್ಲಿ ಕಡಿದ್ರೆ ಪಿಶಾಚಿಗಳಿಗೆ ಕೋಪ ಬಂದು ಆ ಮರದಲ್ಲಿ ಮಾಡಿದ ಮುಟ್ಟುಗಳಿಗೆಲ್ಲ ಕುಟ್ಟೆ ಹಿಡಿಸಿ ಸೂರು ಬಿದ್ದು ಮನೆಯೇ ನಾಶವಾಗುತ್ತದಂತೆ. ಈ ಮಾತಿನಿಂದ ಆರಂಭವಾದ ಅವರ ದೆವ್ವದ ವೃತ್ತಾಂತಗಳು ಮುಗಿಯುವ ಹೊತ್ತಿಗೆ ಸರಿಯಾಗಿ ಮಾರ ಸಿದ್ಧ ಎಳೆದಾಡುತ್ತಿದ್ದ ಗರಗಸ ಯಾಕೋ ಬಿಗಿಯಾಗತೊಡಗಿತ್ತು. ಮಾರ, ಹೇ ಗರಗಸ, ಎಳಿಬೇಕಾದ್ರೆ ಯಾಕೆ ಬಿಗಿಯ ಹಿಡಿತೀಯೋ, ಸ್ವಲ್ಪ ಸಡ್ಲ ಕೊಡೋ, ಯಾಕೆ ಈ ಕೈ ಸೋಲ್ ಬಂತೇನೋ ಎಂದು ಸಿದ್ಧನ ಕಡೆ ತಿರುಗಿ ಗದರಿದ. ಮಾರಾಯ, ಇದೇ ಮಾತು ನಿನಗೆ ಹೇಳಬೇಕಂತ ಮಾಡಿದ್ದೆ, ಗರಗಸ ಯಾಕೋ ಬಿಗಿ ಬರ್ತಿದೆ ಕಣೋ, ಹೆಬ್ಬಲ್ಸಿನ ಮ್ಯಾಣ ಗರಗಸಕ್ಕೆ ಹಿಡಿದಂತ ಕಾಣ್ತದೆ ಎಂದು ಸಿದ್ಧ ಹೇಳಿದ. ಇಬ್ಬರು ಗರಗಸ ಹೊರತೆಗೆದು ಭೈರಪ್ಪನ ಮನೆಯಿಂದ ಸೀಮೆ ಎಣ್ಣೆ ತಂದು ಗರಗಸಕ್ಕೆ ತಿಕ್ಕಿದ್ರು. ಅಂಟಿದ ಹಲಸಿನ ಮೇಣ ಎಲ್ಲ ಹೋದ್ಮೇಲೆ ಮತ್ತೆ ಕುಯ್ಯಲು ಶುರು ಮಾಡಿದರು. ಆದರೆ ನಾಲ್ಕು ಸಾರಿ ಕುಯ್ಯೋದ್ರೊಳಗೆ ಗರಗಸ ಬಿಗಿಯಾಗತೊಡಗಿತು. ತುತ್ತಿದ್ರು ಮನೆ ಹಾಳಾಗ, ರಟ್ಟೆ ಎಲ್ಲ ಸೇದ್ ಬಂತು, ಇದರೊಳಗೆ ಯಾವುದೋ ದೆಯ್ಯ ಹೊಕ್ಕೊಂಡಿದೆಯಂತೆ ಕಾಣ್ತದೆ ಎಂದ ಗಟ್ಟಿಯಾಗಿ ಯೋಚಿಸುತ್ತಾ ಗರಗಸ ಎಳೆದಾಡುವುದನ್ನು ನಿಲ್ಲಿಸಿ, ಶಂಕರಪ್ಪ ಇಳಿಯೋ ಇಲ್ಲಿಂದ ನೀನು, ಒಂದು ಕಡೆ ವಜನ್ ಬೀಳ್ತದೆ ಎಂದು ಜೋರು ಮಾಡಿ ಶಂಕರಪ್ಪನನ್ನು ಮರದ ಮೇಲಿಂದ ಇಳಿಸಿದರು. ಅವನಿಂದ ಒಂದೊಂದು ಬೀಡಿ ತೆಗೆದುಕೊಂಡು 2 ದಮ್ ಎಳೆದು ಸುಧಾರಿಸ್ಕೊಂಡು ಮತ್ತೆ ಗರಗಸ ಎಳೆದಾಡಲು ಆರಂಭಿಸಿದರು. 4-6 ಸಾರಿ ಎಳೆಯೋದ್ರೊಳಗೆ ಗರಗಸ ತುಂಬ ಬಿಗಿಯಾಗುತ್ತಿತ್ತು. ಅರರೆ ಮಾರ, ಕೊಡ್ತು ಕೈನ ಯಾವುದೋ ಸನಿ, ಬೇಗ ಗರಗಸ ಹೊರಗೆ ತೆಕ್ಕ ಎಂದು ಹೇಳುತ್ತಾ ಮಾರ ಗರಗಸ ದಿಮ್ಮಿಯಿಂದ ಹೊರತೆಗೆಯಲು ಪ್ರಯತ್ನಿಸುತ್ತಿರಬೇಕಾದ್ರೆ ಗರಗಸ ಅತ್ತಿತ್ತ ಹೊಸಗದಂತೆ ಬಿಗಿಯಾಗಿ ಕಲ್ಲಾಗಿ ಹೋಯಿತು. ಮೂರು ಜನರು ತರಾನುತರದ ಉಪಾಯ ಮಾಡಿ ಗರಗಸ ಹೊರತೆಗೆಯಲು ಸಾಯಂಕಾಲದವರೆಗೂ ಪ್ರಯತ್ನಿಸಿದರು. ಸಬ್ಬಲ್ ತಂದು ಮರದ ಬಿರುಕಿನೊಳಗಿಟ್ಟು ಮೀಟಿ ಬಾಯಿ ಬಿಡಿಸಲು ಯತ್ನಿಸಿದರು. ಮರ ಕುಯ್ಯುವುದು ಮುಂದುವರಿಸುವುದಿರಲಿ, ಗರಗಸ ಹೊರತೆಗೆಯುವುದು ಅಸಾಧ್ಯವೆಂದು ಅವರಿಗೆ ಮನವರಿಕೆಯಾಯಿತು. ಶಂಕರಪ್ಪ ಕರಿಯನನ್ನು ಹುಡುಕಿಕೊಂಡು ಹೋದ. ಭೈರಪ್ಪ ಗದ್ದೆ ಕೆಲಸ ಮುಗಿಸಿ ಮನೆಗೆ ಬರುವ ಹೊತ್ತಿಗೆ ಇಬ್ಬರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ರು. ಆದ ಅಚಾತುರ್ಯಕ್ಕೆ ವಿವರಣೆ ಎನ್ನುವಂತೆ ದೆವ್ವದ ಕಾಟ ಇದು ಎಂದು ಹೇಳಿದರು. ಭೈರಪ್ಪ ನೋಡಿದ. ತಾನು ದುಬಾರಿ ದುಡ್ಡು ಕೊಟ್ಟು ತಂದಿದ್ದ ಹೊಸ ಗರಗಸ ಮರದ ಬಿರುಕಿನಲ್ಲಿ ಸಿಕ್ಕಿಕೊಂಡು ಕುಳಿತಿತ್ತು. 2 ದಿಮ್ಮಿಗಳ ನಡುವೆ ಸಿಕ್ಕಿ ಬಿದ್ದಿದ್ದ ಅದು ಅಸಹಾಯಕನಾಗಿ ಮೂಢನಂತೆ ನಿಂತಿದ್ದ ಭೈರಪ್ಪನ ಮನಸ್ಥಿತಿಗೆ ಸಂಕೇತದಂತೆ ಕಂಡಿತು. ಮಾರನ ಹೆಂಡತಿ ರುದ್ರಿ, ಕರಿಯನ ಹೆಂಡತಿ ಕಾಳಿ, ಈರಿ, ನಾಗಮ್ಮ, ದಾನಮ್ಮ ಎಲ್ಲ ಗದ್ದೆಯ ಕೆಲಸ ಮುಗಿಸಿ ಅದೇ ದಾರಿಯಾಗಿ ಬಂದರು. ರುದ್ರಿ ಮಾರ ಸಿದ್ಧರು ಮಾಡಿಟ್ಟ ಕೆಲಸವನ್ನು ಭೈರಪ್ಪನ ಚಿಂತಾಕ್ರಾಂತ ಮುಖವನ್ನು ನೋಡಿ, ನಿಮಗೆ ಕೆಲಸ ಕೊಟ್ಟವ್ರಿಗೂ ಹಾಳು ಮಾಡಿದ್ರಿ, ನೀವು ಹಾಳಾದ್ರಿ ಎಂದು ಇತರ ಹೆಂಗಸರೆದುರಿಗೆ ಮಾರನಿಗೆ ಉಗಿದಳು. ಮೊದಲೇ ಕೆಲಸ ಕೆಟ್ಟು ಬೇಸರವಾಗಿದ್ದ ಮಾರನಿಗೆ ಹೆಂಡತಿ ತನ್ನ ಪರವಹಿಸಿ ಮಾತಾಡದೆ ಎಲ್ಲರೆದುರು ಉಗಿದಿದ್ದು ಕೋಪ ಭರಿಸಿತ್ತು. ಒದ್ದು ಬಿಡಬೇಕೆನಿಸಿದರೂ ಮಾರನಿಗಿಂತ 4-6ರಷ್ಟು ಬಲವಾಗಿದ್ದ ಅವಳ ಮೇಲೆ ಕಾಲೆತ್ತಲು ಧೈರ್ಯವೇ ಬರಲಿಲ್ಲ. ಅದಕ್ಕೆ ಸಿದ್ಧನ ಕಡೆ ತಿರುಗಿ, ಅಲ್ಲ, ಈ 3 ಕಾಸಿನ ಹೆಂಗಸಿಗೆ ಗರ್ವ ಎಷ್ಟು ನೋಡು ಎಂದ. ಪರಿಸ್ಥಿತಿ ಸೂಕ್ಷ್ಮವಾಗಿದೆ ಎಂದೆನಿಸಿ ಸಿದ್ಧ ಮಾರ ಹೇಳಿದ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ತೋರದೆ ನಿಂತ. ನಾನು 3 ಕಾಸಿಗೆ ಮತ್ತೊಬ್ಬರತ್ತ ಹೋಗಿದ್ದು ನೋಡಿದ್ಯಾ? ಇಂಥ ಕೆಲಸ ಮಾಡಿಟ್ಟು ನನಗೆ ರೇಟ್ ಕಟ್ತೀಯ, ತೆಕ್ಕೊಂಡೀಗ ಗರಗಸನ ಎಂದು ರುದ್ರಿ ಮತ್ತೆ ಹುಗಿದ್ಲು.
ಸಿದ್ಧ ಬೀದಿ ಜಗಳಕ್ಕೆ ಹೆದರಿ, ಹೋಗಮ್ಮ ತಾಯಿ ಹೋಗು, ನಾವು ಬೇಕು ಅಂತ ಏನು ಮಾಡಲಿಲ್ಲ, ಮುಖ್ಯ ನಮ್ಮ ಗ್ರಾಚಾರ ಸರಿದ್ರೆ ನೀ ಏನು ಮಾಡೋಕ್ಕಾಗ್ತದೆ ಎಂದು ಅವಳನ್ನು ಸಮಾಧಾನ ಮಾಡಿ ಕಳಿಸಿ ಹೆಂಗಸರ ಗುಂಪು ದೂರಾದ ಮೇಲೆ, ಥುತ್, ಆ ದಾನಮ್ಮನ ಗಾಳಿ ಎಲ್ರಿಗೂ ತಾಗಿದೆ ಕಣೋ, ಗಯ್ಯಾಳಿ ಮುಂಡೇರ್ ಕೇರಿ ಇದು ಎಂದು ಉಗಿಸಿಕೊಂಡ. ಮಾರನನ್ನು ಸಾಂತ್ವನಗೊಳಿಸಲು ಹೇಳಿದ. ಬಲೆ ಗಾಂಚಾಲಿ ಮುಂಡೇರು, ಮಳೆ ಬಂದವರಿಗೆ ನೆಲ ಕಾಣೋದಿಲ್ವಂತೆ, ಸೊಕ್ಕಿ ನೇಣ ಉಗ್ತದೆ ಅವ್ರ ಮೈಯಾಗೆ. ಒಬ್ಬೊಬ್ರು 10 ಅಡಿ ಹಾಗೆ ಮಾಡಬೇಕು, ಪುರ್ಸೊತ್ತೆ ಕೊಡಬಾರ್ದು. ಹಂಗಿದ್ರೆ ನೋಡಪ್ಪ, ಈ ಹಾಳು ಮುಂಡೇರನ್ನು ಅದ್ಬಸ್ತಕ್ಕೆ ತರ್ಬೋದು, ಇಲ್ದಿದ್ರೆ ಊರನ್ನೇ ತೆಗಿತಾರೆ ಇವರು, ಏನಂತೀಯ ಎಂದು ಮಾರ ಸಿದ್ಧನಿಗೆ ಪ್ರಶ್ನೆ ಹಾಕುತ್ತಾ ತನ್ನ ಪರಾಕ್ರಮ ತೋರಿಸಿದ. ಏನು ತಾನೇ ಅಂದನೋ ಸಿದ್ಧ. ಮಾರ ಹೇಳಿದ ಊರು ಉಳಿಸುವ ವಿಧಾನ ತುಂಬ ಪರೋಕ್ಷವಾದುದೆಂದು ಅನಿಸಿತು ಅವನಿಗೆ. ನಿರಾಸಕ್ತಿಯಿಂದ ಹಾಗೆ ಮಾಡೋಣ ತಗ ಎಂದು ಹೇಳಿ ಮಾತು ನಿಲ್ಲಿಸಿದ. ಅಧ್ಯಾಯ 8. ಭೈರಪ್ಪ, ಸುಬ್ಬಯ್ಯ, ಸೀಗೇಗೌಡ, ರಾಮಣ್ಣ, ಕಾಳೇಗೌಡ 5 ಜನವು ಕಾನ್ಸ್ಟೇಬಲ್ ನಾರಾಯಣನೊಂದಿಗೆ 10 ಮೈಲು ನಡೆದು ಪೊಲೀಸ್ ಸ್ಟೇಷನ್ಗೆ ಬರುವ ವೇಳೆಗೆ ಮಧ್ಯಾಹ್ನ ಆಗಿತ್ತು. 3-4 ಮನೆಯ ಕಿರುಗೂರಿನಲ್ಲಿ ಕೈಕಾಲು ಗಟ್ಟಿ ಇದ್ದು ಅಷ್ಟು ದೂರ ನಡೆಯಲು ತ್ರಾಣ ಇದ್ದವರೆಂದರೆ ಈ 5 ಜನವೇ. ಕಾನ್ಸ್ಟೇಬಲ್ ನಾರಾಯಣ ಬೆಳಗಿನ ಹೊತ್ತೇ ಬಂದು ಇನ್ಸ್ಪೆಕ್ಟ್ರು ಬರಲಿದ್ದಾರೆ ಎಂದು ಹೇಳಿದಾಗ ಗಾಬರಿ ಬಿದ್ದು ಕಿರುಗೂರಿನ ಜನ ಸಂಕ್ರಪ್ಪ ತಂದು ನೆಟ್ಟಿದ್ದ ಬೋರ್ಡಿಗೆ ಶಾಪ ಹಾಕುತ್ತಾ, ಯಾಕೋ ಮಾರಾಯ ಎಂದು ಕೇಳಿದ್ದಕ್ಕೆ ನಾರಾಯಣ ಗೊತ್ತಿಲ್ಲ ಎಂದು ಹೇಳಿದ. 5 ಜನರು ಬರುತ್ತಾ ದಾರಿಯಲ್ಲಿ ಬೋರ್ಡಿನ ಸಂಬಂಧವೇ ಏನೋ ತಕರಾರು ಇರಬೇಕೆಂದು ಊಹಿಸಿ ಇನ್ಸ್ಪೆಕ್ಟರ್ ಹತ್ತಿರ ಏನೇನು ಹೇಳಬೇಕೆಂದು ನಾರಾಯಣ ಬಳಿ ಸಮಾಲೋಚನೆ ಮಾಡಿ ಹೀಗೆ ಹೇಳಬೇಕೆಂದು ಹೇಳಿಕೆಗಳನ್ನೆಲ್ಲ ಉರಿ ಹಚ್ಚಿಕೊಂಡು ಬಂದಿದ್ದರು. ಆದರೆ ಅವರೆಲ್ಲರಿಗೂ ದಿಗ್ಭ್ರಮೆ ಆಗುವಂತೆ ಅವರು ಊಹಿಸಿದ್ದಕ್ಕೆ ತೀರಾ ವ್ಯತಿರಿಕ್ತವಾದ ಸನ್ನಿವೇಶ ಅವರಿಗೆ ಪೊಲೀಸ್ ಸ್ಟೇಷನ್ನಲ್ಲಿ ಇದಿರಾಯಿತು. ರೂಮಿನೊಳಗೆ ರೆಕಾರ್ಡುಗಳನ್ನು ನೋಡುತ್ತಾ ತಲೆ ತಗ್ಗಿಸಿಕೊಂಡು ಕುಳಿತಿದ್ದ ಇನ್ಸ್ಪೆಕ್ಟರ್ಗೆ, ಅಷ್ಟು ಜನರನ್ನು ಎಳ್ಕೊಂಡು ಬಂದಿದ್ದೇನೆ ಸರ್ ಎಂದು ನಾರಾಯಣ ಹೇಳಿದ ಕೂಡಲೇ, ಯಾರನ್ನು ಎಳ್ಕೊಂಡು ಬಂದಿದ್ದಾನೆ, ಅವ್ರಿಗೆ ಮಾಡಿದ ಅಪರಾಧವಾದರೂ ಏನು ಎಂದು ಸಹ ಇನ್ಸ್ಪೆಕ್ಟರ್ ಕೇಳಲಿಲ್ಲ. ಬಗ್ಗಿಸಿದ ತಲೆಯನ್ನು 1 ಇಂಚು ಸಹ ಎತ್ತದೆ ಒದ್ದು ಹೊಳಗಾಕೋ ಆ ಸೂಳೆ ಮಕ್ಕಳನ್ನ ಎಂದು ಅಬ್ಬರಿಸಿ ಕೂಗಿದ. ಅಲ್ಲಿವರೆಗೂ ಅವರ ನಲ್ಮೆಯ ಹಿತೈಷಿಯಂತೆ ಮಾತನಾಡುತ್ತಾ ಬಂದಿದ್ದ ನಾರಾಯಣ ತಟಕ್ಕನೆ ತನ್ನ ಧ್ವನಿಯನ್ನು ಧೋರಣೆಯನ್ನು ಬದಲಿಸಿ ಬೀದಿ ನಾಯಿಗಳಿಗೆ ಗದರಿದಂತೆ ಗದರುತ್ತಾ, ಹೇ ಥೂ, ಏನು ನೋಡ್ತಿರೋ ಅಲ್ಲಿ, ನಡೀರಿ ಒಳಗೆ ಬೇವರ್ಸಿಗಳ್ರ ಎಂದು ಬೈದು ಕುರಿ ತುರುಬಿದಂತೆ ಲಾಕಪ್ಪಿನೊಳಗೆ ತಳ್ಳಿ, ನಿಮ್ಮ ಪೇಟ ಪಂಚೆ ಎಲ್ಲ ಇತ್ಲ ಕೊಡಿ, ಇದ್ರಾಗೆಲ್ಲಾದರೂ ನೇಣು ಹಾಕಿಕೊಂಡ್ರೆ ನಮ್ಮ ಮೇಲೆ ಬರ್ತದೆ ಎಂದು ಪೇಟ ಪಂಚೆಗಳನ್ನು ಕಿತ್ಕೊಂಡು ಲಾಕಪ್ಪಿನ ಬೀಗ ಜಡಿದ. ಅವನಲ್ಲಾದ ನಾಟಕೀಯ ಪರಿವರ್ತನೆಯನ್ನು ಕಂಡು 5 ಜನರು ಹೆದರಿ ಹೋದರು. ಇವರಲ್ಲೂ ಅದಕ್ಕೆ ಸಂವಾದಿಯಾದ ಪರಿವರ್ತನೆಯಾಗಿ ಬೋನಿನೊಳಗೆ ಸಿಕ್ಕಿಬಿದ್ದ ಮೃಗಗಳಂತೆ ಉಚ್ಚೆ ಪಾಯ್ಖಾನೆಯ ದುರ್ವಾಸನೆ ಸೂಸುತ್ತಿದ್ದ ಲಾಕಪ್ಪಿನೊಳಗೆ ಹೋಗಿ ಕುಳಿತುಕೊಂಡರು. ಇವರಿಗಿಂತ ಹಿಂದಿದ್ದವರು ಲಾಕಪ್ಪಿನ ಅನೇಕ ಕಡೆಗಳಲ್ಲಿ ಮಾಡಿದ್ದ ಪಾಯ್ಖಾನೆ ತುಳಿಯದೆ ಕೂರಲು ಅಲ್ಲಿ 5 ಜನರಿಗೆ ಜಾಗವೇ ಇರಲಿಲ್ಲ. ಬಡವರಾದರೂ ಮರ್ಯಾದೆಯಲ್ಲಿ ಕಾಲ ಹಾಕಿದ್ದ ಕಿರುಗೂರಿನ ಈ 5 ಸದ್ಗೃಹಸ್ಥರಿಗೆ ಬರೀ ಲಂಗೋಟಿಯಲ್ಲಿ ಲಾಕಪ್ಪಿನ ಒಳಗೆ ಕೂರಬೇಕಾದಾಗ ಕಣ್ಣಲ್ಲಿ ನೀರು ಬಂತು. ಇಷ್ಟಾದರೂ ಅವರಿಗೆ ತಾವು ಮಾಡಿದ ಮಹಾ ಅಪರಾಧವಾದರೂ ಏನೆಂದು ತಿಳಿಯದೆ ತಮ್ಮ ಪೂರ್ವೋತ್ತರಗಳನ್ನು ಪರ್ಯಾಲೋಚಿಸಿದರು. ಅವರಿಗೆ ಇರಲಿ, ಇನ್ಸ್ಪೆಕ್ಟ್ರಿಗೆ ಸಹ ಅವರು ಮಾಡಿದ ಮಹಾ ಅಪರಾಧ ಏನೆಂದು ಬಿಲ್ಕುಲ್ ಗೊತ್ತಿರಲಿಲ್ಲ. ಪೊಲೀಸ್ ಸ್ಟೇಷನ್ಗೆ ಬರುವವರು ಅಪರಾಧಿಗಳೇ ಆಗಲಿ ಫಿರ್ಯಾದಿಗಳಾಗಲಿ ಎಲ್ಲ ಪಕ್ಕ ದೂರ್ತರೆಂಬುದು ಇನ್ಸ್ಪೆಕ್ಟರ್ ದೃಢ ನಂಬಿಕೆ. ಸ್ಟೇಷನ್ನಿನ ಒಳಗೆ ತಲೆ ಹಾಕಿದ ಕೂಡಲೇ ಒದ್ದು ಒಳಗೆ ಹಾಕಿ ಬೇದಿ ಕಿತ್ಕೊಳ್ಳುವಂತೆ ಎದುರಿಸಬೇಕೆಂಬುದು ಇದುವರೆಗೆ ಇನ್ಸ್ಪೆಕ್ಟರ್ ಕಲಿತಿದ್ದ ಪಾಠ. ಪೇದೆ ನಾರಾಯಣ ಕಿರುಗೂರಿನ 5ರನ್ನು ಎಳ್ಕೊಂಡು ಬಂದಿದ್ದೇನೆ ಎಂದು ಹೇಳಿದೆ. ಕರೆದುಕೊಂಡು ಬಂದಿದ್ದೇನೆ ಎಂದು ಹೇಳಿದರೆ ಆತ ತಲೆ ಎತ್ತಿ ನೋಡುವ ಸೌಜನ್ಯನಾದರೂ ತೋರುತ್ತಿದ್ದೇನೋ. ಆದರೆ ಎಳೆ ತಂದ ಮೇಲೆ ಒಳಗೆ ಹಾಕಬೇಕಾದವರೇ ಅವರು ಎಂದು ಇನ್ಸ್ಪೆಕ್ಟರ್ ತಿಳಿದ. ಕರಿಯನ ಅರ್ಜಿ ನೋಡಿದ ತಹಸೀಲ್ದಾರರು ಇನ್ಸ್ಪೆಕ್ಟರ್ಗೆ ಕಿರುಗೂರಿನ ಜನರನ್ನು ಕರೆದು ವಿಚಾರಿಸಿ ಎಂದು ಹೇಳಿದ್ದರಷ್ಟೇ.
ಇನ್ಸ್ಪೆಕ್ಟರ್ಗೆ ಯಾರನ್ನು ಯಾವುದಕ್ಕೂ ವಿಚಾರಿಸಬೇಕಾದ ಪ್ರಮೇಯ ಕಂಡಿರಲಿಲ್ಲ. ಆತನ ದೃಷ್ಟಿಯಲ್ಲಿ ವಿಚಾರಣೆ ಮೂರ್ಖತನದ ಪರಮಾವಧಿಯಾಗಿತ್ತು. ಯಾರನ್ನು ಕರೆದು ವಿಚಾರಿಸಿದರೂ ಏನು ಹೇಳ್ತಾರೆಂದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಎಂತೆಂಥ ಖಂಡಿತ ಕೇಡಿಗಳನ್ನು ವಿಚಾರಣೆ ಮಾಡಿ ಕೋರ್ಟಿಗೆ ಹಾಕಿದ್ರು ಅವರು ಖುಲಾಸೆ ಮಾಡಿಸ್ಕೊಂಡು ಇನ್ಸ್ಪೆಕ್ಟರ್ಗಿಂತ ಮುಂಚೆಯೇ ಕೋರ್ಟ್ ಹೊರಗೆ ಬೀಡಿ ಸೇದುತ್ತಾ ಅಡ್ಡಾಡುತ್ತಿದ್ದರು. ಇದನ್ನೆಲ್ಲ ನೋಡಿಯೇ ಇನ್ಸ್ಪೆಕ್ಟರ್ ವಿಚಾರಣೆ ಮಾಡುವುದು, ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವುದು, ಚಾರ್ಜ್ ಶೀಟ್ ಹಾಕುವುದು ಮುಂತಾದ ಪ್ರಯಾಸಕರ ಕೆಲಸಗಳಿಗೆ ಕೈ ಹಾಕಿ ತನ್ನ ಅಮೂಲ್ಯ ವೇಳೆ ಹಾಳು ಮಾಡಿಕೊಳ್ಳುತ್ತಲೇ ಇರಲಿಲ್ಲ. ಪೊಲೀಸ್ ಸ್ಟೇಷನ್ನಿನ ಒಳಗೆ ಸುಳಿದಾಡಿದ ಸಕಲ ಸಾರ್ವಜನಿಕರನ್ನು ಒದ್ದು ಒಳಗೆ ಹಾಕಿ ಸರಿಯಾಗಿ ನರಂ ಮಾಡಿ ಕಳಿಸುವುದನ್ನಷ್ಟೇ ಪರಿಪಾಠ ಮಾಡಿಕೊಂಡಿದ್ದ. ಇನ್ಸ್ಪೆಕ್ಟರ್ ಕಿರುಗೂರಿನ ಪುಂಡರನ್ನು ಹೊದ್ದು ಒಳಗೆ ಹಾಕಿಸಿದ ಮೇಲೆ ನಾರಾಯಣನನ್ನು ಕರೆದುಕೊಂಡು ಜೀಪು ಹತ್ತಿ ಎತ್ತಲೋ ಹೊರಟು ಹೋದ. ಪೊಲೀಸರು ಸ್ಟೇಷನ್ ಖಾಲಿಯಾಗಿ ಮೌನ ಆವರಿಸಿತು. ಪೊಲೀಸ್ ಸ್ಟೇಷನ್ ಒಳಗೆ ಚೈನು ಬಿಗಿದು ಬೀಗ ಹಾಕಿ ಇಟ್ಟಿದ್ದ ಬಂದೂಕುಗಳನ್ನು ಕಾಯಲು ಒಬ್ಬ ಸೆಂಟ್ರಿ ಮಾತ್ರ ರೂಮ್ ಒಳಗೆ ಎಲ್ಲೋ ಇದ್ದನೆಂದು ತೋರುತ್ತದೆ. ಏಕೆಂದರೆ ಆಗೀಗ ಕೆಮ್ಮುವ, ಕೈಕಾಲು ಆಡಿಸುವ ಸದ್ದು ಲಾಕಪ್ಪಿನಲ್ಲಿದ್ದವರಿಗೆ ಕೇಳುತ್ತಿತ್ತು. ಆ ಸೆಂಟ್ರಿಯಾದರೂ ಇವರನ್ನು ಯಾರು, ಯಾಕೆ ನಿಮ್ಮನ್ನು ಒಳಗೆ ಹಾಕಿದ್ದಾರೆ ಎಂದು ಕೇಳುವ ತೊಂದರೆ ತೆಗೆದುಕೊಳ್ಳಲಿಲ್ಲ. ಪೊಲೀಸ್ ಸ್ಟೇಷನ್ನಿನ ಒಳಗೆ ಬಂದವರನ್ನು ಒದ್ದು ಲಾಕಪ್ಪಿಗೆ ಹಾಕುವುದು, ಅವರ ಕಡೆಯವರು ಯಾರಾದರೂ ಬಿಡಿಸಿಕೊಳ್ಳಲು ಅಂಗಲಾಚಿಕೊಂಡು ಬಂದರೆ ಅವರಿಂದ ಒಂದಿಷ್ಟು ಲಂಚ ವಸೂಲು ಮಾಡಿ ಬಹಳ ಔದಾರ್ಯ ತೋರಿಸಿದಂತೆ ನಟಿಸಿ ಲಾಕಪ್ಪಿನ ಬಾಗಿಲು ತೆರೆಯುವುದು ಅಲ್ಲಿನ ನಡೆಯುತ್ತಿದ್ದ ದೈನಂದಿನ ವ್ಯವಹಾರವಾದ್ದರಿಂದ ಸೆಂಟ್ರಿಗೆ ಒಳಗಿರುವವರ ಬಗ್ಗೆಯಾಗಲಿ ಹೊರಗಿರುವವರ ಬಗ್ಗೆಯಾಗಲಿ ಯಾವ ಕುತೂಹಲವೂ ಇರಲಿಲ್ಲ. ಕಿರಗೂರಿನ ಜನರನ್ನು ಬಿಡಿಸಿಕೊಳ್ಳಲು ಯಾರೂ ಬರಲಿಲ್ಲ. ಇದ್ದವರಷ್ಟು ಜನ ಒಳಗಿರಬೇಕಾದರೆ ಇನ್ನು ಬಿಡಿಸಿಕೊಳ್ಳಲು ಬರುವವರು ಯಾರು? ಆಗೀಗ ಡ್ಯೂಟಿ ಮುಗಿಸ್ಕೊಂಡು ಬಟ್ಟೆ ಬದಲಿಸಿಕೊಂಡು ಹೋಗಲು ಬಂದ ಒಂದಿಬ್ಬರು ಪೇದೆಗಳಿಗೆ ನಮ್ಮನ್ನು ಇಲ್ಲಿಂದ ಪಾರು ಮಾಡ್ರಪ್ಪ, ನಾವು ಏನು ಮಾಡಿಲ್ಲ ಎಂದು ಗೋಗೆರೆದರು. ಅದಕ್ಕೆ ಅವರು, ನಿಮ್ಮವ್ರು ಯಾರು ಇಲ್ವೇನ್ರೋ ಜಾಮೀನು ಕೊಟ್ಟು ಕರ್ಕೊಂಡು ಹೋಗೋದಕ್ಕೆ? ಯಾರಾದರೂ ಬರೋ ತನಕ ಸುಮ್ಮನೆ ಬಾಯಿ ಮುಚ್ಕೊಂಡು ಬಿದ್ದಿರೋಕ್ಕೆ ಆಗಲ್ವಾ? ಈಗೇನು ನಾವು ನಿಮ್ಗೆ ಹೊಡೆದ್ವಾ ಬಡಿದ್ವಾ ಎಂದು ಗದರಿದರು. ಹೊರಗೆ ಸಂಜೆಯಾಗಿ ಕತ್ತಲಾಗುತ್ತಿತ್ತು. ಕಿರಗೂರಿನ ಜನ ಆಶ್ಚರ್ಯದಿಂದ ಕುಳಿತು ಚಿಂತಿಸುತ್ತಿದ್ದರು. ತಮ್ಮನ್ನು ಯಾರು ಜಾಮೀನು ಕೊಟ್ಟು ಬಿಡಿಸಿಕೊಂಡು ಹೋಗುವವರಿಲ್ಲವೇ ಎಂದು. ಅಂಥ ಯಾವೊಬ್ಬ ಅವಧೂತ ಪುರುಷನೂ ಅವರಿಗೆ ಹೊಳೆಯಲಿಲ್ಲ. ಎಲ್ಲಕ್ಕಿಂತ ಅವರಿಗೆ ಎಷ್ಟು ಯೋಚಿಸಿದರೂ ತಾವು ಯಾವ ಅಪರಾಧ ಮಾಡಿದೆವೆಂದು ಹೊಳೆಯಲಿಲ್ಲ. ಪ್ರತಿದಿನ ಒಂದೇ ಥರ ಬದುಕಿಕೊಂಡು ಬಂದಿದ್ದ ಅವರಿಗೆ ಅಪರಾಧವೆನಿಸುವಂಥ ಹೊಸದೇನನ್ನು ಮಾಡಿದೆವೆಂದು ಹೊಳೆಯುವುದೆಂತು? ಆದರೂ ನಮ್ಮ ಶಾಸಕರು ದಿನಕ್ಕೆ ಹಲವಾರು ಹೊಸ ಕಾನೂನುಗಳನ್ನು ಮಾಡುತ್ತಾ ಬದುಕಿನ ದಿನಚರಿಯ ಹೆಚ್ಚು ಭಾಗಗಳನ್ನು ಕಾನೂನು ಬಾಹಿರ ಮಾಡುತ್ತಾ ಹೋಗುತ್ತಿದ್ದುದು ಗೊತ್ತಿತ್ತು. ಬಗನೆ ಕಳ್ಳು ಹಿಂದಿನಿಂದ ಇಳಿಸಿಕೊಂಡು ಕುಡಿಯುತ್ತಿದ್ದ ಇವರಿಗೆ ಈಚೆಗೆ ಸರ್ಕಾರಿ ಶೇಂದಿ ಬಿಟ್ಟು ಬೇರೆ ಕುಡಿಯುವುದು ಕಾನೂನು ಬಾಹಿರ ಎಂದು ತಿಳಿಯಿತು. ದೀಪಾವಳಿ ಹಿಂದಿನ ದಿನ ಕಾಡಿಗೆ ಶಿಕಾರಿ ಹೋಗುತ್ತಿದ್ದವರಿಗೆ ಈಗ ಅದು ಕಾನೂನು ಬಾಹಿರ ಎಂದು ಫಾರೆಸ್ಟ್ ಗಾರ್ಡ್ ನಂಜಪ್ಪ ಹೇಳಿ ಹೆದರಿಸಿದ್ದ. ಅಷ್ಟೇನು ಹಳ್ಳಕ್ಕೆ ಕಟ್ಟು ಹಾಕಿ ನೀರು ತಿರುಗಿಸುವುದು ಕಾನೂನು ಬಾಹಿರ ಎಂದು ಶಂಕರಪ್ಪ ಹೇಳಿದ್ದ. ನಾವೇನು ಮಾಡಿದ್ದೇವಂತ ನಮ್ಮನ್ನು ಈ ಉಚ್ಚೆಗುಂಡಿಲಿ ಕೊಳೆ ಹಾಕಿದ್ದಾರೆ ಎಂದು ಸುಬ್ಬೇಗೌಡ ಗೊಣಗುಟ್ಟಿದ. ಕಾಕಿ ಬಟ್ಟೆಗಳನ್ನು ನೋಡಿದಂತೆ ಅವನಲ್ಲಿ ನಿಷ್ಕಾರಣವಾಗಿ ಅಪರಾಧಿ ಪ್ರಜ್ಞೆ ಬೆಳೆಯತೊಡಗಿತ್ತು. ಅಯ್ಯೋ, 108 ಕಾನೂನಿದೆ ಕಣೋ, ಕುಂತ್ರೊಂದು ಕಾನೂನು, ನಿಂತ್ರೊಂದು ಕಾನೂನು. ಸೀಗೇಗೌಡ ಹತಾಶೆಯಿಂದ ಮಗನತ್ತ ತಿರುಗಿ ಹೇಳಿದ. ಸರ್ಕಾರ ಮನಸ್ಸು ಮಾಡಿದರೆ ಯಾರನ್ನು ಬೇಕಾದರೂ ಜೈಲಿಗೆ ಹಾಕ್ಬೋದು. ಯಾವುದಾದ್ರೂ ಕಾನೂನು ಪ್ರಕಾರ ಏನಾದರೂ ತಪ್ಪು ಕಂಡುಹಿಡಿಯೋಕ್ಕೆ ಆಗಲ್ವಾ? ಜೈಲಿಗೆ ಬೇಕಾದರೂ ಹಾಕ್ಬೋದು, ಪಾಸಿಗೆ ಬೇಕಾದರೂ ಹಾಕ್ಬೋದು ಎಂದು ಭೈರಪ್ಪ ಉದ್ಗಾರ ಸೇರಿಸಿದ. ಮುಖ್ಯ ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋಗೋದಕ್ಕೆ ಜನ ಇರಬೇಕು, ಇಲ್ದಿದ್ದವ ಸತ್ತಂಗೆ ಲೆಕ್ಕ ಎಂದು ಮತ್ತೆ ಸುಬ್ಬಯ್ಯ ಗೊಣಗಿದ. ಅಧ್ಯಾಯ 9. ಕತ್ಲಾಯಿತು. ಲಾಕಪ್ಪಿನ ಹೇಲು ಹುಚ್ಚೆ ವಾಸನೆಗೆ ಅವರ ಮೂಗು ಒಗ್ಗಿ ಹೋಯಿತು. ಲಾಕಪ್ಪಿನ ಬಳಿ ಎಲ್ಲೂ ದೀಪ ಇರಲಿಲ್ಲ. ಕತ್ತಲಾಗುತ್ತಿದ್ದಂತೆಯೇ ಲಾಕಪ್ಪಿನಿಂದ ನೀರು ಹೋಗಲು ಚರಂಡಿ ಕಡೆ ಮಾಡಿದ್ದ ತೂತಿನಿಂದ ಹಿಂಡು ಸೊಳ್ಳೆಗಳು ನುಗ್ಗಿ ಬಂದು ಕಚ್ಚತೊಡಗಿದವು. ಒದೆಯಲು
ಹೊದೆಯಲು ಪಂಚೆ ಶಲ್ಯ ಯಾವುದೂ ಇಲ್ಲದೆ ಲಂಗೋಟಿಯಲ್ಲಿ ಕುಳಿತಿದ್ದ ಅವರೆಲ್ಲ ಮೈಕೈ ಕೆನ್ನೆಗಳಿಗೆ ಫಟ್ ಫಟ್ ಎಂದು ಒಡೆದುಕೊಳ್ಳುತ್ತಾ ಮತಿಭ್ರಮಣೆ ಆದವರಂತೆ ಆಡುತ್ತಿದ್ದರು. ಇವರು ಒಡೆದುಕೊಳ್ಳುತ್ತಿದ್ದುದು ಸ್ಟೇಷನ್ನಿನೊಳಗೆ ಪಟಾಕಿ ಹೊಡೆದಂತೆ ಸದ್ದಾಗುತ್ತಿದ್ದುದರಿಂದ ಒಂದೆರಡು ಸಾರಿ ಕೋಣೆಯಿಂದ ಸೆಂಟ್ರಿ ಇಣುಕಿ ನೋಡಿದ. ಇನ್ನೂ ಕತ್ತಲಾಯಿತು. ಹೇಲು ಉಚ್ಚೆಗೆ ಒಗ್ಗಿದವರು ಸೊಳ್ಳೆಗೂ ಹೊಗ್ಗಿ ಹೋದರು. ಲಾಕಪ್ಪಿನ ನಿಶ್ಶಬ್ದದಲ್ಲಿ ಇದ್ದಕ್ಕಿದ್ದಂತೆ ಗೊರ್ ಗೊರ್ ಸದ್ದಾಯಿತು. ಒಳಗಿದ್ದ 5 ಗಾಬರಿ ಬಿದ್ದು ಅತ್ತಿತ್ತ ನೋಡಿದರು. ಚರಂಡಿ ತೂತಿನಿಂದ 4-6 ಹೆಗ್ಗಣಗಳು ಒಳಗೆ ನುಗ್ಗಿದವು. ಮನುಷ್ಯರನ್ನು ನೋಡಿ ಗೊರ್ ಎಂದು ಗುರುಗುಟ್ಟಿ ಹೊರಗೆ ಹೋದವು. ಹಾಗೆ 4-6 ಬಾರಿ ಮಾಡಿ ಅವುಗಳು ಕೊನೆಗೆ ಧೈರ್ಯಗೂಡಿಸಿಕೊಂಡು ಒಳನುಗ್ಗಿ ಅಲ್ಲೆಲ್ಲ ಬಿದ್ದಿದ್ದ ಪಾಯ್ಖಾನೆ ತಿನ್ನಲಾರಂಭಿಸಿದವು. ದೊಡ್ಡ ದೊಡ್ಡ ಗಡವ ಹೆಗ್ಗಣಗಳು ತಮ್ಮನ್ನೆಲ್ಲಾದರೂ ಕಚ್ಚಿಯಾವೆಂದು ಹೆದರಿ ಅವು ಒಂದು ಮೂಲೆಗೆ ಬಂದರೆ ಇವರು ಇನ್ನೊಂದು ಮೂಲೆಗೆ ಜರುಗುತ್ತಿದ್ದರು. 5 ವಿಚಿತ್ರವಾದ ವೇದನೆ ಭೀತಿ ಹೃದಯದಲ್ಲಿ ಮಿಡಿಯಿತು. ಎಲ್ಲ ಒಟ್ಟೊಟ್ಟಿಗೆ ಒತ್ತೊತ್ತಾಗಿ ಕುಳಿತು ಒಬ್ಬರಿಗೊಬ್ಬರು ಪಿಸುದನಿಯಲ್ಲಿ ಧೈರ್ಯ ಹೇಳಿದರು. ಸುಮಾರು ಮಧ್ಯರಾತ್ರಿ ಮೀರಿರಬೇಕು. ಪೊಲೀಸ್ ಸ್ಟೇಷನ್ನಿನ ಎದುರು ವಾಹನ ನಿಂತು ಸದ್ದಾಯಿತು. ಜನಗಳ ಓಡಾಡಿದ್ದ ಸದ್ದು. ಪೊಲೀಸರು ಯಾರೋ 3-4 ಜನರನ್ನು ತಳ್ಳಿಕೊಂಡು ಬಂದು ಅವರ ಬಟ್ಟೆ ಬದಲಿಸಲು ಉಪಯೋಗಿಸುತ್ತಿದ್ದ ರೂಮಿನೊಳಗೆ ತಳ್ಳಿದರು. ದುರ್ವಾಸನೆ, ಸೊಳ್ಳೆ ಕಾಟ, ಹೆಗ್ಗಣಗಳ ಓಡಾಟದ ನಡುವೆಯೇ ನಿದ್ದೆ ಮಂಪರಿನಲ್ಲಿದ್ದ ಕಿರುಗೂರಿನ ಮಂದಿಗೆ ಇವರ ಗಡಗಡ ಸದ್ದಿಗೆ ಹಠಾತ್ತನೆ ಎಚ್ಚರವಾಯಿತು. ಊರು ಬಿಟ್ಟು ಎಷ್ಟೋ ವರ್ಷ ಆದಂತೆ ಹೆಂಡತಿ, ಮನೆ, ಗದ್ದೆ, ಮಕ್ಕಳು ಎಲ್ಲ ಬಹಳ ಹಿಂದಿನ ನೆನಪಿನಂತೆ ತಾವೆಲ್ಲ 100 ವರ್ಷದ ಮುದುಕರಾದಂತೆ ಎದ್ದು ನಿಲ್ಲಲು ಆಕಳಿಸಲು ಸಹ ತ್ರಾಣವಿಲ್ಲದಂತೆ ಅನ್ನಿಸಿತು. 2 ಕಾನ್ಸ್ಟೇಬಲ್ಗಳು ಮುಂಬತ್ತಿ ಬೆಳಕಿನಲ್ಲೇ ಕುಡಿದು ಕಣ್ಣೆಲ್ಲ ಕೆಂಪಗೆ ಮಾಡಿಕೊಂಡು ಒಳಬಂದರು. ಮೂಲೆಯಲ್ಲಿದ್ದ ಲಾಠಿಗಳಲ್ಲಿ ಆರಿಸಿ ಒಂದೊಂದನ್ನು ತೆಗೆದುಕೊಂಡು ಎಲ್ಲಿ ಹಾಕಿದ್ದೀರಿ ಅವರನ್ನು ಎಂದು ಕೇಳುತ್ತಾ ರೂಮಿನೊಳಗೆ ಹೋಗಿ ಬಾಗಿಲು ಹಾಕಿಕೊಂಡ್ರು. ಇದ್ದಕ್ಕಿದ್ದಂತೆ ಲಾಕಪ್ಪಿನ ಒಳಗೆ ಕುಳಿತಿದ್ದವರು ಕುಮುಟಿ ಬೀಳುವಂತೆ ಭಯಂಕರ ಆಕ್ರಂದನ ಕೋಣೆಯೊಳಗಿಂದ ಕೇಳಿತು. ಆಮೇಲೆ ರಪರಪ ಒಡೆಯುವ ದಿಡ್ ಬುಡ್ ಒದೆಯುವ ಸದ್ದುಗಳು, ಮತ್ತೆ ವಿಕಾರವಾದ ಅರಚಾಟ, ಅಯ್ಯೋ ಅಮ್ಮ ಎನ್ನುವ ಚೀತ್ಕಾರ, ನರಳುವಿಕೆ. ಕಿರುಗೂರಿನ ಮಂದಿಗೆ ತಾವೆಂದೋ ಸತ್ತು ನರಕದಲ್ಲಿ ಕಣ್ತೆರೆದಿದ್ದೇವೆಂಬ ನಂಬಿಕೆ ಬಂತು. ಸತ್ತಾದರೂ ಸರಿ, ಇಲ್ಲಿಂದ ಪಾರಾಗಬೇಕೆಂಬ ಅದಮ್ಯ ಹಂಬಲ ಉಂಟಾಯಿತು. ಭೀತರಾಗಿ ಮರಗಟ್ಟಿ ಹೋದ ಅವರಿಗೆ ತುಂಬ ಹೊತ್ತಿನವರೆಗೆ ಆ ರೂಮಿನಿಂದ ಚೀತ್ಕಾರಗಳು ಕೇಳುತ್ತಲೇ ಇದ್ದವು. ಕೆಲವಂತೂ ಮನುಷ್ಯನ ಕೊನೆಯ ಆಕ್ರಂದನದಂತೆ ಕೇಳಿತು. ರೂಮೊಳಗಿದ್ದವರ ಸರದಿ ಮುಗಿದ ನಂತರ ತಮ್ಮದೇ ಎಂದು ಊಹಿಸಿದ ಅವರಿಗೆ ರೂಮಿನೊಳಗಿನ ಚೀತ್ಕಾರಗಳು ಕ್ಷೀಣವಾಗುತ್ತಾ ಬಂದಂತೆ ಭಯ ಉಲ್ಬಣವಾಗುತ್ತಾ ಹೋಯಿತು. ಕುಕ್ಕುರ್ಗಾಲಿನಲ್ಲಿ ಒಬ್ಬರಿಗೊಬ್ಬರು ಹೊತ್ತಿ ಕುಳಿತಿದ್ದ ಅವರಿಗೆ ಎಷ್ಟು ಮನಸ್ಸು ಮಾಡಿದರೂ ನಡುಕ ತಡೆದುಕೊಳ್ಳಲು ಸಾಧ್ಯವೇ ಆಗಲಿಲ್ಲ. ಆ ರೂಮಿನ ಬಾಗಿಲು ತೆಗೆದು 2 ಕಾನ್ಸ್ಟೇಬಲ್ಗಳು ಬೆವರು ಸುರಿಸುತ್ತಾ ಹೊರಬಂದು ಇನ್ಸ್ಪೆಕ್ಟರ್ ರೂಮಿಗೆ ಹೋದರು. ಸರಿಯಾಗಿ ಕೈಕಾಲು ಮುರಿಯೋ ಹಾಗೆ ಕೊಟ್ಟಿದ್ದೇವೆ ಸರ್. ಮುರಿದ್ರೆ ಮುರಿಲಿ ಬಿಡು, ನಾನು ನೋಡ್ಕೊಳ್ತೇನೆ. ಮೇಲೇಳಲು ಆಗಲ್ಲ ಸರ್. ಒಳ್ಳೆಯದಾಯಿತು, ಹೋಗಿ ನಿದ್ದೆ ಮಾಡಿ. ಅವ್ರನ್ನೇನು ಮಾಡೋಣ ಸರ್? ಮಾಡೋದೇನ್ರೋ, ಒದ್ದು ಹೊಳಗಾಕಿ ಬಿದ್ದಿರಲಿ ಉಚ್ಚೆ ಗುಂಡಿಲಿ. ಅದರಲ್ಲಿ ಜಾಗ ಇಲ್ಲ ಸರ್. ಯಾಕೋ? ಬೆಳಿಗ್ಗೆ 4-5 ಜನನ ಒಳಗೆ ಹಾಕಿದ್ದೇವೆ. ಯಾರೋ ಅವರು? ಯಾಕೆ ಒಳಗಾಕಿದ್ದೀರೋ? ನೀವೇ ಹೇಳಿದ್ರಲ್ಲ ಸರ್. ಥೂ, ಯಾರವರು? ಕೇಳು, ಕರ್ಕೊಬ ಇಲ್ಲಿ, ಇನ್ಸ್ಪೆಕ್ಟರ್ ಕೂಗಿದ. ಕಾನ್ಸ್ಟೇಬಲ್ ಲಾಕಪ್ಪಿನಿಂದ ಅವರನ್ನು ಕರೆತರಲು ಹೋದಾಗ ಕಿರುಗೂರಿನ ಜನರ ಮುಖ ಸಾಕ್ಷಾತ್ ಎಣದ ಮೋರೆಯಂತಿತ್ತು. ಜೀವದ ಕಳೆಯೇ ಇಂಗಿ ಹೋಗಿತ್ತು. ಇನ್ಸ್ಪೆಕ್ಟರ್, ಯಾರೋ ನೀವು? ಇಲ್ಯಾಕೆ ಬಂದ್ರೋ ಎಂದು ಗರ್ಜಿಸಿದ. 5 ಜನಕ್ಕೂ ಎಷ್ಟು ಪ್ರಯತ್ನಿಸಿದರೋ ಆ ಪ್ರಶ್ನೆಗೆ ಉತ್ತರ ಒಳೆಯಲಿಲ್ಲ. ಭೂತ ಭವಿಷ್ಯತ್ಗಳಿಂದ ಕಳಚಿಕೊಂಡ ಅವರಿಗೆ ಕೇವಲ ವರ್ತಮಾನದ ಅಸ್ತಿತ್ವ ಮಾತ್ರ ಉಳಿದಿತ್ತು. ನಿಶಾಚಾರ ಪ್ರಪಂಚವೊಂದರಲ್ಲಿ ಅಡ್ಡಾಡುವ ಪ್ರೇತಗಳಂತೆ ಪಿಳಿಪಿಳಿ ಕಣ್ಣು ಬಿಡುತ್ತಾ ಇನ್ಸ್ಪೆಕ್ಟರ್ ಮುಖ ನೋಡಿದ್ರು. ಏನು ಮುಖ ನೋಡ್ತೀರಿ, ಬಗುಡ್ರ ಸೂಳೆ ಮಕ್ಕಳಾ ಎಂದು ಹತ್ತಿರವಿದ್ದ ಸುಬ್ಬೇಗೌಡನ ಕಪಾಳಕ್ಕೆ ಇನ್ಸ್ಪೆಕ್ಟರ್ ಒಂದು ಕೊಟ್ಟ. ಒಡೆತ ಬಿದ್ದರೂ ಮಂಕರಂತಿದ್ದ ಅವರನ್ನು ನೋಡಿ, ನಾರಾಯಣನೇ, ಬೆಳಿಗ್ಗೆ ಕಿರುಗೂರಿನಿಂದ ಕರ್ಕೊಂಡು ಬಾ ಅಂತ ನೀವೇ ಹೇಳಿದ್ರಲ್ಲ ಸಾರ್ ಎಂದು ಜ್ಞಾಪಿಸಿದ. ಇನ್ಸ್ಪೆಕ್ಟರ್ ಸಹ ಕುಡಿದಿದ್ದ. ಯೋಚಿಸಿದರೂ ಆತನಿಗೆ ಒಂದು ಕ್ಷಣ ಇವರು ಯಾರೆಂದು ಒಳೆಯಲಿಲ್ಲ.
ಕೊನೆಗೇನೋ ಜಾತಿ ಜಗಳದ ಬಗ್ಗೆ ವಿಚಾರಿಸಿ ಎಂದು ತಹಸೀಲ್ದಾರರು ಹೇಳಿದ್ದು ಅಸ್ಪಷ್ಟವಾಗಿ ಜ್ಞಾಪಕಕ್ಕೆ ಬಂತು. ಏನರೋ ಜಾತಿ ಜಗಳ ತಕ್ಕೊಂಡಿದ್ದೀರಾ ಊರಲ್ಲಿ? ಇನ್ನೊಂದು ಸಾರಿ ಒಲೆಯರ್ ತಂಟೆಗೇನಾದರೂ ಹೋದರೆ ಭೂತ ಬಿಡಿಸ್ತೀನಿ ನಿಮಗೆ. ಅನ್ಟಚಬಿಲಿಟಿ ಕೇಸ್ ಹಾಕಿ 1 ವರ್ಷ ಜೈಲಿಗೆ ಕಳಿಸ್ಬಿಡ್ತೀನಿ, ಹುಷಾರ್ ಎಂದು ಕೂಗಿ ಎಲ್ಲರಿಗೂ ಒಂದೊಂದು ಕಪಾಳಕ್ಕೆ ಹೊಡೆದು ಕಳಿಸೋ ಇವರನ್ನು ಇಲ್ಲಿಂದ ಎಂದು ನಾರಾಯಣನಿಗೆ ಆರ್ಡರ್ ಮಾಡಿದ. ಮೂಗರಂತೆ ಮರು ಮಾತಾಡದೆ ಹಾಗೆ ಹೋಗುತ್ತಿದ್ದ ಅವರನ್ನು ಕರೆದು ಪಂಚೆ ಟವಲ್ಲು ಕೊಡುತ್ತಾ ನಾರಾಯಣ, ಬದುಕಿದ್ರಿ ಇವತ್ತು ಎಂದು ಹೇಳಿದ. ಒಟ್ಟಿನಲ್ಲಿ 5 ಜನಕ್ಕೂ ಲಾಕಪ್ಪಿನಲ್ಲಿ ಜಾಗ ಇಲ್ಲದ್ದರಿಂದ ಅಪರಾತ್ರಿಯಲ್ಲಿ ಬಂಧನ ವಿಮುಕ್ತವಾಯಿತು. ಹೊರಗೆ ಕತ್ತಲು, ತಣ್ಣಗೆ ಕೊರೆಯುವ ಚಳಿ, ಮುಂದೇನೆಂದು ಐವರಿಗೂ ತೋಚದಿದ್ದರೂ ಹೊರಗಿನ ಚೇತೋಹಾರಿಯಾದ ಗಾಳಿಯಲ್ಲಿ ದುಃಖ ಸ್ವಪ್ನದಿಂದ ಎಚ್ಚೆತ್ತವರಂತೆ ಅವರು ಮುಂದುವರೆದರು. ಯಾರಿಗೂ ಪರಸ್ಪರ ಮಾತಾಡಿಕೊಳ್ಳಲು ಇಷ್ಟವಾಗಲಿಲ್ಲ.